ಬಾಸ್ ಬರ್ತಾ ಇದೆ. ಸೊ ಇವಾಗ 11th ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನ ಮಾಡಬೇಕು ಅಂತ ಇದೆ. ನೀವು ಹೋಗಿದ್ದೀರಲ್ವಾ? ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತು ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ 11th ಇದು ಮಾಡ್ತಾ ಇರೋದು, ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ, ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು. ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಸುದೀಪ್ ಸಾರು ಅಂದ್ರೆ ಇದರಲ್ಲಿ ತಗೊಂಡ್ರೆ, ಇಂಡಿಯಾದಲ್ಲೇ ತಗೊಂಡ್ರೆ ಒಂದು ಸ್ಟ್ರೆಚ್ ಅಲ್ಲಿ 11 ಸೀಸನ್ ಯಾರೂ ಮಾಡಿಲ್ಲ ಸುದೀಪ್ ಸಾರ್ ಬಿಟ್ರೆ. ಇದು ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟ್ 11 ಸೀಸನ್ ಅನ್ನು ಮಾಡ್ತಾ ಇರೋದು. ಬ್ಯೂಟಿಫುಲ್ ಆಗಿ ಒಂದು ಯಾರಾದ್ರೂ ಸೀಸನ್ ನಡ್ಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್. ಅಲ್ಲ, ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್, ಕನ್ನಡದಲ್ಲೇ ಆಗ್ತಾ ಇರೋದು. ಹೌದು, ಅಂದ್ರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫೈನಲ್ ತುಂಬಾ ಚೆನ್ನಾಗಿ ರೇಟಿಂಗ್ ಬಂದಿದೆ. ಮತ್ತೆ ಅವ್ರು ಹೇಳಿದ್ರೆ ರೀಜನಲ್ ಮಾರ್ಕೆಟ್ ಇಂದ ಮಾರ್ಕೆಟ್ಗೆ ವೇರಿಯೇಷನ್ ಇರುತ್ತೆ. ಬಿಗ್ ಬಾಸ್ಗಳು ಮಾಡೋ ಪ್ಯಾಟರ್ನ್ ಇರ್ಬೋದು, ನಡೆಸ್ಕೊಳ್ಳೋ ರೀತಿ ಇರ್ಬೋದು, ಮಾರ್ಕೆಟ್ ಇಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ. ಈ ನಮ್ಮ ಲಾಸ್ಟ್ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ. ಏನು ನಂಬರ್ ನೋಡಿದ್ರಲ್ಲ, ಕನ್ನಡ ಪಾಪ್ಯುಲೇಷನ್ ತುಂಬಾ ಹೇಳಿದ್ರು. 11 ವರ್ಷ ನಡೆಸಿದ್ದು ನಾನು ಒಬ್ಬನೇ ಚಪ್ಪಾಳೆ